ನಮಸ್ಕಾರ, ಎಲ್ರಿಗೂ ಸ್ವಾಗತ ಕಥಾಕಾಂತಾರ ಸೀರೀಸ್ನ ಹೊಸ ಎಪಿಸೋಡ್ಗೆ. ಇಂದು ಕನ್ನಡದ ಮಹಾನ್ ಸಾಹಿತ್ಯಿಕರಾದ ಶಿವರಾಮ್ ಕಾರಂತ್ ಅವರ ಕೃತಿ ಬೆಟ್ಟದ ಜೀವ ಕಥೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಪ್ರತಿ ಸಾಲಿನಲ್ಲೂ ಒಂದು ಭಾವನೆ, ಪ್ರತಿ ಕ್ಷಣದಲ್ಲೂ ಒಂದು ಜೀವನದ ಸ್ಪರ್ಶ ಆಗಿ ಭಾವನೆ, ಜೀವನ ಮತ್ತು ಮಾನವೀಯತೆಯ ಸ್ಪರ್ಶ ಹೊಂದಿರುವ ಈ ಕಥೆ ನಿಮ್ಮ ಮನಸ್ಸನ್ನ ಖಂಡಿತವಾಗಿ ಸ್ಪರ್ಶಿಸುತ್ತೆ. ಹಾಗಾದ್ರೆ ಕಥೆಯ ಲೋಕಕ್ಕೆ ಹೆಜ್ಜೆ ಇಡೋಣ, ಬನ್ನಿ ಈ ಸುಂದರ ಕಥಾ ಪ್ರಯಾಣವನ್ನ ಪ್ರಾರಂಭಿಸೋಣ. ನಾನಿವತ್ತು ತಗೊಂಡಿರುವಂತಹ ಪುಸ್ತಕ ಬಂದು ಶಿವರಾಮ್ ಕಾರಂತ್ ಅವರು ಬರೆದಿರುವಂತಹ ಬೆಟ್ಟದ ಜೀವ ಕೃತಿ. ಸಂಜೆ ಹೊತ್ತು ಇಳಿಯುತ್ತಾ ಬಂದಿತ್ತು. ದಿನವೆಲ್ಲವೂ ಗೊತ್ತು ಗುರಿ ಇಲ್ಲದೆ ಅಲೆದಲೆದು ಆಯಾಸಗೊಂಡು ನನ್ನ ಮೈ ತುಂಬಾ ಬೆವರು ಇಳಿಯುತ್ತಾ ಬಂದಿತ್ತು. ಆ ದಿನ ಬೆಳಿಗ್ಗೆ ನಾನು ಇಂದನಹಳ್ಳಿಯಿಂದ ಹೊರಟಿದ್ದೆ. ಯಾವುದೋ ಕೆಲಸ ಸಲುವಾಗಿ ಊರೆಲ್ಲ ಅಲೆದಾಡಿ ನಡು ಮಧ್ಯಾಹ್ನಕ್ಕೆ ಸಮನಾಗಿ ಸುಬ್ರಹ್ಮಣ್ಯ ಊರನ್ನು ಸೇರಿದೆ. ಯಾವುದೋ ಒಂದು ಹೋಟೆಲ್ ಅನ್ನು ಸೇರಿ ಅವರು ಕೊಟ್ಟಿದ್ದನ್ನು ಕಾಫಿ ಎಂದು ಕುಡಿದು ತೃಪ್ತಿಗೊಂಡದ್ದೂ ಆಯಿತು. ತೃಪ್ತಿಯ ಪ್ರಶ್ನೆಯೂ ಇರಲಿಲ್ಲ. ಹಸಿದ ಹೊಟ್ಟೆಗೆ ಏನಾದರಿಷ್ಟು ತಿಂಡಿಯೋ ತೀರ್ಥವೋ ಬಿದ್ದಿದ್ದರೆ ಸಾಕಾಗಿತ್ತು. ಆ ಊರಲ್ಲಿ ನನ್ನ ಪರಿಚಯಸ್ಥರು ಯಾರೂ ಇಲ್ಲವೆಂದಲ್ಲ, ಆದರೆ ಕೆಲಸ ಕೈಗೂಡದೆಂದು ಮನಸ್ಸಿಗೆ ನೆಮ್ಮದಿ ತೋರದಾಗ ಅಪರ ವೇಳೆಯಲ್ಲಿ ಅರಸಿ ಇನ್ನೊಬ್ಬರ ಮನೆಯನ್ನು ನುಗ್ಗಿ ಅವರ ಒಲೆಯಲ್ಲಿ ಕಿಚ್ಚು ಸ್ಥಾಪನೆಗೊಳ್ಳುವ ಮುಹೂರ್ತವನ್ನು ಎದುರು ಕಾಯಲು ಮನಸ್ಸೂ ಉಂಟಾಗಲಿಲ್ಲ. ಅದರಿಂದಾಗಿಯೇ ಹೋಟೆಲಿನ ಕಾಫಿ ನೀರಲ್ಲೇ ನಾನು ಅಮೃತವನ್ನು ಅರಸಬೇಕಾಗಿತ್ತು. ಅಲ್ಲೇ ಅಂಗಳದಲ್ಲಿ ಅಗಲವಾದೊಂದು ಮಂಚವಿದ್ದದ್ದನ್ನು ಕಾಣುತ್ತಲೇ, ಇಲ್ಲಿ ಮಲಗಿಕೊಂಡರೆ ಆಕ್ಷೇಪವಿಲ್ಲವಲ್ಲ ಎಂದು ಕೇಳಿದೆ. ಆಕ್ಷೇಪವೇನು ಎಂದರು ಹೋಟೆಲಿನ ಯಜಮಾನರು. ಸದಾ ನಿದ್ರೆಯಲ್ಲಿರುವ ಆ ಊರಲ್ಲಿ ಆ ಉತ್ತರವೊಂದು ಸೋಜಿಗವೆನಿಸಲಿಲ್ಲ. ಮೇಲೆ ಅದು ನನ್ನ ಬಳಲಿದ ಶರೀರಕ್ಕೆ ತುಂಬಾ ಅನುಕೂಲವಾಗಿಯೂ ಇತ್ತು. ಅದರಿಂದಾದ ತೊಡಕು ಇಷ್ಟೆ, ನನಗೆ ಎಚ್ಚರವಾಗುವಾಗ 4 ಗಂಟೆ ಹೊಡೆದು ಓದಿತ್ತು. ನಾನಿನ್ನು ತೀರಾ ಅವಸರವಾಗಿ ನಡೆದಲ್ಲಿ ಅಲ್ಲಿಂದ ಕತ್ತಲು ತುಂಬುವುದರೊಳಗಾಗಿ 12 ಮೈಲು ದೂರದ ಪಂಜವನ್ನು ಸೇರಬಹುದು ಎಂದು ಬಗೆದು ಹೊರಟೆ. ಬೆಟ್ಟಗಳ ಎಡೆಯಲ್ಲಿ ನೀಳವಾದ ಉನ್ನತ ವೃಕ್ಷಗಳ ತಂಪಿನಲ್ಲಿ ನಾನು ನಡೆಯುತ್ತಿದ್ದಂತೆ ಅದೇ ಕಾಡಿನ ಮರೆಯಲ್ಲಿ ಸೂರ್ಯ ನನ್ನನ್ನು ವಂಚಿಸಿದ್ದನ್ನು ಯಾರು ಬಲ್ಲರು? ನಾನು ಬರಿಯ ಒಂದು ತಾಸಿನ ಹಾದಿ ಸರಿದಿದ್ದೇನೆ ಎನ್ನುವಷ್ಟಕ್ಕೆ ಬಾನು ಕೆಂಪಡರಿದುದು ಕಾಣಿಸಿತು. ಹೀಗೆ ಕಾಯ್ತು ಎಂದು ನನ್ನ ಅರಿಷ್ಟವಾಚನ್ನು ನೋಡಿದ್ರೆ ಅದು ಸತ್ಯಾಗ್ರಹ ಹೂಡಿತ್ತು. ನಿಂತ ನನ್ನ ಗಡಿಯಾರವನ್ನು ನಂಬಿ ಹೊರಟ ನಾನು ಮೋಸಕ್ಕೆ ಗುರಿಯಾದೆನೆಂದೇ ಹೇಳಬೇಕು. ಹಾಗೆಂದು ಕಾಲನ್ನು ತಿರುಗಿಸಿ ಹೊರಟ ಸುಬ್ರಹ್ಮಣ್ಯದ ಕಡೆಗೇನೆ ಮರಳಲು ಮನಸ್ಸಾಗಲಿಲ್ಲ. ಅತ್ತ ಮರಗಳ ತಂಪು, ಇತ್ತ ನೆಲದ ತಣಸ್ಸು ರಾತ್ರಿ ನನ್ನನ್ನು ಇದಿರು ಕಾದಿದ್ದ ಕಾಡಿನ ಚಳಿಯ ಸೂಚನೆಯನ್ನೂ ಕೊಟ್ಟವು. ನನ್ನೆಲ್ಲ ಯೋಚನೆಗಳು ರಾತ್ರಿ ಎಲ್ಲಿಗೆ ಹೋಗಿ ಮಲಗಬೇಕು, ಎಲ್ಲಿ ಬೆಚ್ಚಗಿನ ಚಾವಡಿ ದೊರಕಿತು ಎಂಬ ಹಂಬಲದಲ್ಲೇ ಮುಳುಗಿದ್ದುವು. ಈ ಯೋಚನೆಗಳಿಂದ ಭಾರವಾದ ನನ್ನ ಅಡಿಗಳು ತಾಸಿಗೆ 2 ಮೈಲಿನ ವೇಗದಿಂದಲೂ ಚಲಿಸುತ್ತಿದ್ದಿರಲಾರವು. ಅಷ್ಟರಲ್ಲಿ ನನ್ನ ಬೆಂಗಡೆಯಿಂದ ಯಾರೋ ಗಟ್ಟಿಯಾಗಿ ಮಾತನಾಡುತ್ತಾ ಬರುವಂತೆ ಕೇಳಿಸಿತು. ಹಿಂದಿರುಗಿ ನೋಡಿದೆ. ಹಳ್ಳಿಯ ಗೌಡರಿಬ್ಬರು ಕಂಕುಳಲ್ಲಿ ಕೋಳಿಗಳೆರಡನ್ನು ಸಿಕ್ಕಿಸಿಕೊಂಡು ಬರುತ್ತಿದ್ದರು. ಅವರಲ್ಲೊಬ್ಬನ ಕೈಯಲ್ಲಿ ರುಂಡಹೀನವಾದ ಬೇರೊಂದು ಹುಂಜವೂ ಕುಣಿಯುತ್ತಿತ್ತು. ಆ ದಿನ ಕೋಳಿಯ ಅಂಕದಲ್ಲಿ ವಿಜಯಿಗಳಾದ ಅವರು ನನ್ನನ್ನು ಗಮನಿಸದೆ ಮುಂದೆ ಹಾಯ್ದು ಸರಿದು ಬಿಟ್ಟರು. ನಾನೇಕೆ ಅವರನ್ನ ಮಾತನಾಡಿಸದೆ ಸುಮ್ಮನಾದೆ ಎಂದು ನನಗನಿಸಿತು. ನಾನಿದ್ದ ಕಾಡುದಾರಿಯ ನೆನಪಾಗಿ ಹಂಜಿಕೆ ಹುಟ್ಟಿ, ಓಯ್, ಇಲ್ಲಿಂದ ಪಂಜಕ್ಕೆ ಎಷ್ಟು ದೂರ ಎಂದು ಅವರನ್ನು ಕರೆದು ಕೇಳುವಂತಾಯಿತು. ಪಂಜ ಇಲ್ಲೆಲ್ಲಿ? ಇದು ಗುತ್ತಿಗಾರು ಸೂಳ್ಯ ರಸ್ತೆಯಲ್ಲವೇ ಎಂದರು ಅವರು. ನಾನು ಗಾಬರಿಯಿಂದ ಕಕ್ಕಾಬಿಕ್ಕಿಯಾದೆ. ಅವರು ಕಾಲನ್ನು ತಡೆದರು. ನನ್ನ ದಿಗಿಲುಗಾರಿಕೆಯನ್ನು ಕಂಡು, ಎಲ್ಲಿಗೆ ಹೋಗುವವರು ನೀವು? ಪಂಜಕ್ಕೇನು? ಪಂಜದ ಹಾದಿ ಸುಬ್ರಹ್ಮಣ್ಯದಲ್ಲೇ ನಿಮಗೆ ತಪ್ಪಿತ್ತು ಎಂದರು. ತಿರುಗಿ ಅಲ್ಲಿಗೆ ಹೋಗುವುದೇ ಒಳ್ಳೆಯದು ಎಂದು ಉಪದೇಶ ಮಾಡಿದರು. ನಾನು ಬೆಪ್ಪಾದೆ. ಸುಮ್ಮನೆ ಹೀಗೆ ಹೋದರೆ ಎಲ್ಲಿಗೆ ಹೋಗುತ್ತದೆ ಎಂದು ಕೇಳಿದೆ. ಆ ದಿನದ ಸೋಲು ಪರಮಾವಧಿಯ ನಿರಾಶೆಯಲ್ಲಿ ಕೊನೆಗೊಂಡಿತ್ತು. ಇದು ಗುತ್ತಿಗಾರನ್ನು ಸೇರುತ್ತದೆ ಎಂದರು ಅವರು. ಅಲ್ಲಿಗೆ ಎಷ್ಟು ದೂರ? ಅಲ್ಲಿಗೆ ಇನ್ನೂ 6-7 ಮೈಲುಗಳುಂಟು. ಆದರೆ ಕತ್ತಲಾಯ್ತಲ್ಲ, ಹಾದಿಯಲ್ಲಿ ಮನೆ ಮಠಗಳೂ ಇಲ್ಲ. ಇದು ರಾತ್ರಿ ಒಬ್ಬೊಬ್ಬರೇ ತಿರುಗುವ ರಸ್ತೆಯೂ ಅಲ್ಲ. ಮೇಲೆ 1 ತಿಂಗಳಿನಿಂದಲೂ ಈ ಹಾದಿಯಲ್ಲಿ ಹುಲಿಯ ಉಪದ್ರ ಹೆಚ್ಚಿದೆ. ಊರು ಮನೆಯವರಾದ ನಮಗೇನೇ ಹೆದರಿಕೆ ಬರುವಾಗ ಅಂದರು. ಅವರು ರಪರಪನೆ ಕಾಲು ತೆಗೆದು ಸಾಗುತ್ತಿದ್ದುದರ ಅರ್ಥ ಈಗ ಚೆನ್ನಾಗಿ ಹೊಳೆಯಿತು. ಆದರೂ ಮಾಡಲೇನು? ನಾನು ಮೂಕನಂತೆ ಅವರಷ್ಟೇ ಬೀಸನೆ ಹೆಜ್ಜೆ ಹಾಕುತ್ತಾ ಹೊರಟೆ. ಇನ್ನು ಪಡುವಣದಲ್ಲಿ ಬಾನಿನ ಹೊಳಪು ಕಾಣಿಸುತ್ತಿದ್ದಾದರೂ ನನ್ನ ಪಾಲಿಗೆ ಕಗ್ಗತ್ತಲೆಯೇ ಕವಿದಿತ್ತು. ಈಗಾಗಲೇ ಕಾಡಿನ ಮಗ್ಗುಲಿನಿಂದ ಆನೆಗಳು ನನ್ನನ್ನು ಹಟ್ಟಿ ಬರುತ್ತಿರುವಂತೆ ಕಾಣಿಸಿತು. ಹುಲಿಯ ಬೆದರಿಕೆಯೂ ಮನದಲ್ಲಿ ತುಂಬಿತ್ತು. ಇದರಿಂದ ಎದೆಯ ಬಡಿತ ಗುಡುಗಿಗಿಂತ ಮಿಗಿಲಾದ ಬಿರುಸಿನಿಂದ ಬೆದರಿಸುವಂತೆ ಕಾಣಿಸಿತು. ಹತ್ತಿರ ಯಾವ ಪೇಟೆಯೂ ಸಿಗಲಾರದೆ ಎಂದು ಕೇಳಿದೆ. ಪೇಟೆ ಎಲ್ಲಿಂದ? 1-2 ಗುಡಿಸಲುಗಳು, ಜೋಪಡಿಗಳು ಸಿಗಬಹುದು. ಆದರೂ ಪರಸ್ಥಳಿಕರು ಹೋಗಿ ಮಲಗಿಕೊಳ್ಳಬಹುದಾದ ತಾವು ಅವಲ್ಲ. ನಿಮ್ಮ ಊರು ಯಾವುದು?
ಅವರು ಏನೋ ಒಂದು ಹಳ್ಳಿ ಹೆಸರನ್ನು ಹೇಳಿದರು. ಅದು ಊರಿನ ಹೆಸರಾಗಿರುವ ಬದಲು ಅವರ ಮನೆಯ ಸಂದಿನ ಹೆಸರಾಗಿ ನನಗೆ ಕಂಡಿತ್ತು. ಅದನ್ನು ಕೇಳಿ ನೆನಪು ಉಳಿಯುವಂತೆಯೂ ಇರಲಿಲ್ಲ. ನಿಮ್ಮ ಜೊತೆಯಲ್ಲಿ ಬಂದರೆ ರಾತ್ರಿ ಉಳಿದುಕೊಳ್ಳಲು ಒಂದಿಷ್ಟು ಜಾಗ ಕೊಡಿಸುತ್ತೀರಾ ಎಂದು ಕೇಳಿದೆ. ನಾನಿಷ್ಟು ದೀನನಾದದ್ದು ನನ್ನ ತಿಳಿವಿಗೆ ಬಂದಿರಲಿಲ್ಲ. ಬಂದರೂ ನಾನು ಏನನ್ನೂ ಮಾಡುವಂತಿರಲಿಲ್ಲ. ಅಯ್ಯೋ, ನೀವು ಬ್ರಾಹ್ಮಣರಾಗಿ ಕಾಣಿಸುತ್ತೀರಿ, ನಾವು ಗೌಡರು. ನಿಮಗೆ ಮಲಗಲು ಒಂದು ದಿಂಬು ಕಂಬಳಿ ಚಾಪೆ ಕೊಡುವ ಯೋಗ್ಯತೆ ನಮಗೆಲ್ಲಿದೆ? ನೀವು ಊಟವಿಲ್ಲದೆ ಮಲಗುವ ಹಾಗಿಲ್ಲ. ಹಾಗೆ ಮಲಗಿದರೆ ನಿದ್ದೆಯೂ ಬಾರದು. ನಿಮ್ಮನ್ನು ಕಂಡರೆ ಪೇಟೆ ಶಹರಿನವರಾಗಿ ಕಾಣಿಸುತ್ತೀರಿ. ನಾನು ಕೇಳಿದುದನ್ನು ಸಲ್ಲಿಸುವ ಯೋಚನೆಗಿಂತ ಅವರು ಕೇಳಿದ್ದನ್ನು ಉತ್ತರಿಸುವ ಪೇಚಾಟಕ್ಕೆ ಸಿಗಬೇಕೇ? ಬಲು ಹೊತ್ತು ಅವರು ಮುಖಮುಖ ಕಂಡರು. ಕೊನೆಗೆ ಅವರಲ್ಲೊಬ್ಬನು ನನ್ನನ್ನು ತೀರಾ ನಿರಾಶೆಗೊಳಿಸಲಾರದವನಾಗಿ, ಬನ್ನಿ ಹೋಗುವ. ನನ್ನದೇ ಮನೆಯಲ್ಲಿ ತಾವಿಲ್ಲದೆ ಹೋದರೆ ಹೋಗಲಿ. ಒಂದು ಸೂಡಿ ಹಿಡಿದು ನಿಮ್ಮನ್ನು ನಮ್ಮ ಭಟ್ಟರ ಮನೆಯವರೆಗೆ ಮುಟ್ಟಿಸಿ ಬರುತ್ತೇನೆ ಎಂದ. ಯಾವ ಭಟ್ಟರ ಮನೆ ಎಂದು ಕೇಳಿದೆ. ಕೆಳಬೈಲಿನ ಗೋಪಾಲಯ್ಯನವರ ಮನೆ. ಅಲ್ಲೇ ಸಮೀಪದಲ್ಲಿದೆ. ಏನು 2 ಮೈಲು ದೂರವೂ ಇಲ್ಲ. ನಮ್ಮ ಮನೆಗೆ ತೀರಾ ಸಮೀಪ. ಅವರು ಮೊದಲಿಂದಲೂ ತುಂಬಾ ಅನುಕೂಲಸ್ಥರು. ಸ್ವತಃ ದುಡಿಮೆಯವರಾದುದರಿಂದ ದೇವರ ದಯೆಯಿಂದ ಅವರಿಗೆ ಏನೂ ಕಡಿಮೆ ಇಲ್ಲ. ಮನೆಯಲ್ಲಿರುವುದು ಗಂಡ ಹೆಂಡತಿ ಮಾತ್ರ. ಅದರಿಂದಾಗಿ ಯಾವ ಗಳಿಗೆಗೂ ಸಮನೆ. ಯಾರು ಬಂದರೂ ಸಮನೆ. ಊಟಕ್ಕೆ ಯಾವ ತೊಂದರೆಯೂ ಇಲ್ಲ. ನನಗೆ ಊಟ ಬೇಕಿಲ್ಲ. ರಾತ್ರಿಯನ್ನು ಕಳೆದು ತಿರುಗಿ ರಸ್ತೆ ಹಿಡಿದನೆಂದರೆ ಗುತ್ತಿಗಾರನ್ನು ಸೇರಿ ಅಲ್ಲಿಂದ ಸೂಳ್ಯವನ್ನು ಬೆಳ್ಳಾರೆಯನ್ನು ಸೇರಿ ಬಸ್ಸಿನ ಮುಖ ನೋಡಿಬಿಟ್ಟರೆ ಒಮ್ಮೆ ಈ ಅವಾಂತರದಿಂದ ಬಚಾಯಿಸಿಕೊಳ್ಳುತ್ತಿದ್ದೆ. ಒಟ್ಟಿನಿಂದ ಮೋಟರ್ ಸಂಚಾರವಿಲ್ಲದ ಈ ಸಂದನ್ನು ಸೇರಿಯೇ ಫಜೀತಿಯಾಯಿತು. ಹೌದು ಸ್ವಾಮಿ, ನಮ್ಮ ಕುಳಕುಂದದ ಜಾತ್ರೆಗಾದರೂ 1-2 ಮೋಟಾರುಗಳು ತಿರುಗಾಡುವುದುಂಟು. ಅದು ಈ ದಾರಿಯಲ್ಲ, ಪಂಜದ ರಸ್ತೆಯಲ್ಲಿ. ಈಗ ಯಾವುದೂ ಇಲ್ಲ. ನೀವು ನಡೆದೇನೆ ಹೋಗಬೇಕು. ನಡೆಯುವವರಿಗೆ ಸುಳ್ಯವೂ ಸಮನೆ, ಬೆಳ್ಳಾರಿಯೂ ಸಮನೆ. ದೂರ 2 ಒಂದೇ ಆದಿತ್ತು. ನನ್ನ ಕಾಲುಗಳು ನನ್ನ ಜೀವವನ್ನೇ ಸೆಳೆದು ತಿನ್ನುತ್ತಿದ್ದವು. ಹಿಂದಣ 2 ದಿನಗಳಲ್ಲೂ ಅವು ಅಲೆದಲೆದು ಸೋತಿದ್ದವು. ಈಗಂತೂ ಮಲಗಲು ನನ್ನ ಜೀವ ಅತೀವವಾಗಿ ಹಂಬಲಿಸುತ್ತಿತ್ತು. ಮನೆಯೇ ಬೇಕೆಂದಿರಲಿಲ್ಲ. ಮರದ ಮಗ್ಗುಲಲ್ಲೋ ಕಾಲು ಚಾಚಲು ನಾನು ಸಿದ್ಧನಾಗಿದ್ದೆ. ತಡೆಯಲಾರದಷ್ಟು ಹಸಿವು ನೀರಾಡಿಕೆಗಳಿದ್ದವು. ಅವನ್ನು ಮರೆತೂ ಬಿಡುತ್ತಿದ್ದೆ. ಆ ಕಾಡಿನ ಬೆದರಿಕೆಯೊಂದಕ್ಕಾಗಿ ಮನುಷ್ಯನಿರುವ ಗೂಡನ್ನು ಸೇರಲು ಹವಣಿಸಬೇಕಾಗಿತ್ತೇ ವಿನಾ ಬೇರೆಯಲ್ಲ. ಈ ಹಂಬಲದಿಂದಲೇ ಈ ಗೌಡರನ್ನು ಹಿಂಬಾಲಿಸಿದೆ. ಅವರು ಸರಿದತ್ತ ನಾನೂ ಸರಿದೆ. ಹಾಗೆ 1 ತಾಸಿನ ಕಾಲುನಡೆಯಾದರೂ ಸಾಗಿದ್ದಿರಬೇಕು. ರಾಜಮಾರ್ಗವನ್ನು ಬಿಟ್ಟು ರೂಟನ್ನು ಹಿಡಿದು ಕೊನೆಗೆ ಅದನ್ನೂ ಬಿಟ್ಟು ಕಾಲುದಾರಿಯನ್ನು ತುಳಿಯತೊಡಗಿದ್ದಾಯಿತು. ನನ್ನ ಮಾರ್ಗದರ್ಶಕರು ಅಲ್ಲೇ ಹುಟ್ಟಿ ಬೆಳೆದವರು. ಆ ಕತ್ತಲೆಯಲ್ಲೂ ಕಾಡಿನ ಹಕ್ಕಿಗಳಂತೆ ಮರ ಬೇರು ಪೊದೆಗಳ ಎಡೆಗಳಿಂದ ರುಮುರುಮು ಸಾಗುತ್ತಿದ್ದರು. ಅವರ ಬಾಯಿಯೂ ಸುಮ್ಮನಿರದು. ಅವರು ಎಷ್ಟು ಸಮೀಪದಲ್ಲಿ ಸರಿಯುತ್ತಿದ್ದರೂ 100 ಗಜ ದೂರಕ್ಕೆ ಕೇಳುವಷ್ಟು ಗಟ್ಟಿಯಾಗಿ ಒದರಿಕೊಂಡೇ ನಡೆಯುತ್ತಲಿದ್ದರು. ಒಮ್ಮೊಮ್ಮೆ ಇವರು ಕಳ್ಳಕಾಕರೇ ಎಂಬ ಅನುಮಾನ ನನಗೆ. ಕೊನೆಗೆ ತಮ್ಮ ಧ್ವನಿಯೂ ತಮಗೇನೇ ಧೈರ್ಯ ಹುಟ್ಟಿಸಲು, ಹುಲಿಯ ಭೀತಿಯನ್ನು ಪರಿಹರಿಸಲು ಈ ತರ ಬೊಬ್ಬೆ ಇಟ್ಟು ಮಾತಾಡುತ್ತಿರಬೇಕೆಂದು ಅನಿಸಿತು. ಒಮ್ಮೆಗೀಗ ಮುಂದೆ ಸಾಗುತ್ತಿದ್ದ ಗೌಡ ನಿಂತು ಬಿಟ್ಟ. ಅಣ್ಣೇರೆ, ನಾಳೆ ಸಿಗುತ್ತೇನೆ ಎಂದ. ನನ್ನ ನೆನಪಾಗಿ, ನನ್ನ ಮನೆ ಬಂದಿತ್ತು. ನೀವು ನಮ್ಮ ದೇರಣ್ಣನೊಟ್ಟಿಗೆ ಹೋಗಿಬಿಡಿ, ನಾಳೆ ನೋಡುವ ಎಂದು ಕಣ್ಮರೆಯಾಗಿ ಬಿಟ್ಟ. ಅವನು ಅಸ್ತಂಗತನಾದ 100 ಗಜದ ಆಚೆ ಒಂದು ಮಿಣುಕು ದೀಪ ಉರಿಯುತ್ತಲಿತ್ತು. ಅದೇ ಅವನ ಮನೆ ಇರಬೇಕು ಅನಿಸಿತು. ಇನ್ನೊಂದು 100 ಗಜ ದೂರ ನಾನು ದೇರಣ್ಣನ ಹಿಂದಿಂದ ಸಾಗಿದೆ. ಗುಡ್ಡದ ದಾರಿಯನ್ನು ಬಿಟ್ಟು ಗದ್ದೆಯ ಏರಿಗೆ ಇಳಿದೆವು. ಅದಾಗಲೇ ಹನಿಯಿಂದ ಒದ್ದೆ ಆದ ನೆಲ ನನ್ನ ಇಮ್ಮಡಿಗಳನ್ನು ಕಚ್ಚತೊಡಗಿತು. ಆಗಿನ ಮುಸುಕು ಕತ್ತಲಲ್ಲಿ ಗದ್ದೆ ಅಂಚುಗಳ ಅಂಕು ಡೊಂಕು ಎಡಬಲದ ಆದಿಯಲ್ಲಿ ಒಬ್ಬರನ್ನೊಬ್ಬರು ಅಟ್ಟಿಕೊಂಡು ಸರಿಯುವಂತೆ ದೇರಣ್ಣನ ಹಿಂದೆ ನಾನು ಸರಿದೆ. ಈ ಪಯಣಕ್ಕೂ ಕೊನೆ ಬಂದಿತ್ತು. ಎದುರಿಗೊಂದು ನೀರಿನ ತೋಡಿತ್ತು. ಅದನ್ನು ದಾಟಲು ನೀಳವಾದ 2 ಅಡಿಕೆ ಮರಗಳನ್ನು ಹಾಸಿ ಸೇತುವೆ ಮಾಡಿದ್ದರು. ಅಯ್ಯ, ಜಾಗ್ರತೆ ಎಂದ ದೇರಣ್ಣ. ದೇರಣ್ಣ ಜುಮುಕು ಜುಮುಕು ಕುಣಿಯುವ ಆ ಅಡಿಕೆ ಮರದ ಸೇತುವೆಯ ಮೇಲೆ ಜಿಗಿದು ಸರಿದ. ನಾನು ಜೀವ ಹಿಡಿದು ನಿಂತೆ, ಕುಳಿತೆ. ಕೊನೆಗೆ ಚತುಷ್ಪಾದ ಪ್ರಾಣಿಯಂತೆ ಅತೀವ ಸಾಹಸದಿಂದ ಆ 4 ಗಜ ದೂರವನ್ನೂ ದಾಟಿ ತಿರುಗಿ ಮನುಷ್ಯನಾದೆ. ಹೋಗಿ ಸೇರಿದುದೇ ದೇರಣ್ಣ ಗೌಡನ ಮನೆಯ ಅಂಗಳವನ್ನು. ಮನೆಗೆ ಕಾಲಿರಿಸಿದ ಗೌಡ, ಮಗು ಶೇಷ, ಒಂದು ಸೂಡಿ ಮಾಡು ಎಂದನು. ಒಬ್ಬ ಚಿಕ್ಕ ಹುಡುಗ ಕಾಣಿಸಿಕೊಂಡನು. ಆತ ಉಟ್ಟಿಯ ಬೆಂಗಡೆಯಲ್ಲಿ ಮರೆಯಾಗಿ ಒಂದು ಪಂಜು ತಯಾರಿಸುವುದು ನನಗೆ ತೋರಿತ್ತು. ನಡೆದು ನನಗೆ ಸಾಕಾಗಿ ಹೋಗಿತ್ತು. ಇನ್ನೂ ನಡೆಯಬೇಕೆಂಬ ಯೋಚನೆಯೇ ಇಡಿಸದಾಗಿತ್ತು. ಇಲ್ಲಿಯೇ ಒಂದಿಷ್ಟು ಜಾಗ ತೋರಿಸಿದರೆ ಒಂದು ಚಾಪೆ ಅದೂ ಇದ್ದರಾಯಿತು, ಇಲ್ಲದಿದ್ದರೂ ಎಂದೆ. ಪ್ರತ್ಯುತ್ತರ ಪ್ರತ್ಯಕ್ಷವಾಗಿತ್ತು. ಅವನದು ತೀರಾ ಕಿರಿಯ ಮನೆ. ಅದರ ಒಳಗಡೆ ಹೇಗಿತ್ತೋ